ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಸಮಾಜದಲ್ಲಿ ಅಶಾಂತಿ ಹುಟ್ಟುಹಾಕಲು ಶಾಸಕ ಸೈಲ್ ವಿರುದ್ಧ ಗೋಪಾಲಕೃಷ್ಣ ಯತ್ನ, ಕೆ ಶಂಭು ಶೆಟ್ಟಿಯಿಂದ ನೇರ ಆರೋಪ. ಸತ್ಯ ಇದರಿಂದ ಸಮಾಜದಲ್ಲಿ ಸತೀಶ್ ಸೈಲ್ ಒಂದು ಕ್ರಿಮಿನಲ್ ಇಮೇಜ್ ಸತೀಶ್ ಸೈಲ್ ಕ್ರಿಯೇಟ್ ಆಗ್ತದೆ. ಆ ಕ್ರಿಮಿನಲ್ ಇಮೇಜ್ ಕ್ರಿಯೇಟ್ ಆದರೂ ಮುಂದಿನ ಚುನಾವಣೆಯಲ್ಲಿ ಅವರ ಸೀಟಿಗೂ ಕಂಟಕ ಬರುವ ಸಾಧ್ಯತೆ ಇದೆ. ಅದು ಒಂದು ಸಮಾಜದಲ್ಲಿ ಮುಪ್ಪುತ್ತಿದ್ದವರಿಗೆ ಕುಡಿಯಬೇಕು. ಅವರು ಇಲ್ಲಿ ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷಿಗಳಾಗಿದ್ರು. ಅಂದ್ರೆ ಸತೀಶ್ ಸೈಲ್ ಅವರ ಮೇಲೆ ಗುಬೆ ಕೂರಿಸಿ ರಾಜಕೀಯ ಷಡ್ಯಂತ್ರ ಮಾಡುವಂತ ಕೆಲಸವನ್ನು ಮಾಡಿದಾರ. ಸಮಾಜದಲ್ಲಿ ಅಶಾಂತಿ ಹುಟ್ಟುಹಾಕಲು ಹಾಗೂ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡಿ ಪ್ರಕರಣದ ದಿಕ್ಕು ತಪ್ಪಿಸಲು ಅಂಕೋಲಾದಲ್ಲಿ ಹಲ್ಲೆಗೊಳಗಾದ ಗೋಪಾಲಕೃಷ್ಣ ನಾಯಕ್ ಯತ್ನ ಮಾಡಲು ಶಾಸಕ ಸತೀಶ್ ಸೈಲ್ ವಿರುದ್ಧ ಇಲ್ಲಸಲ್ಲದ ಹೇಳಿಕೆ ನೀಡಿದ್ದು ಖಂಡನೀಯ ಎಂದು ಕಾಂಗ್ರೆಸ್ ಜಿಲ್ಲಾ ವಕ್ತಾರ ಕೆ ಶಂಭು ಶೆಟ್ಟಿ ಹೇಳಿದ್ದಾರೆ. ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿದ ಅವರು, ಇತ್ತೀಚೆಗೆ ಅಂಕೋಲಾ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಹಲ್ಲೆ ಪ್ರಕರಣವನ್ನು ಮುಂದಿಟ್ಟುಕೊಂಡು ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಗೋಪಾಲಕೃಷ್ಣ ನಾಯ್ಕ್ ಅವರು ಶಾಸಕ ಸತೀಶ್ ಸೈಲ್ ವಿರುದ್ಧ ಆಧಾರರಹಿತ ಆರೋಪಗಳನ್ನು ಮಾಡುತ್ತಿರುವುದು ಸಾರ್ವಜನಿಕರಲ್ಲಿ ತೀವ್ರ ಗೊಂದಲ ಸೃಷ್ಟಿ ಮಾಡಿದೆ ಎಂದರು. ದೃಶ್ಯ ಮಾಧ್ಯಮಗಳ ಮುಂದೆ ಸತೀಶ್ ಸೈಲ್ ಅವರ ಹೆಸರನ್ನು ಅನಗತ್ಯವಾಗಿ ಎಳೆದು ತರುವ ಮೂಲಕ ಗೋಪಾಲಕೃಷ್ಣ ಅವರು ರಾಜಕೀಯ ಲಾಭ ಪಡೆಯಲು ಯತ್ನಿಸುತ್ತಿದ್ದಾರೆ. ಇವರ ವಿರುದ್ಧ ಹೈಕಮಾಂಡ್ಗೆ ದೂರು ಸಲ್ಲಿಸಲಾಗುವುದು ಎಂದು ಕಾಂಗ್ರೆಸ್ ಸಮಿತಿ ಮತ್ತು ಸತೀಶ್ ಸೈಲ್ ಬೆಂಬಲಿಗರು ತೀವ್ರವಾಗಿ ಖಂಡಿಸಿದ್ದಾರೆ. ಗೋಪಾಲಕೃಷ್ಣ ಹಲ್ಲೆಕೋರರ ಹಿಂದೆ ಸೈಲ್ ಅವರ ಕೈವಾಡಿದೆ ಎಂಬಂತೆ ಬಿಂಬಿಸುತ್ತಿರುವುದು ಸರಿಯಲ್ಲ. ಒಂದು ವೇಳೆ ಅವರಿಗೆ ಯಾರ ಮೇಲಾದರೂ ಸಂಶಯವಿದ್ದರೆ ಅದನ್ನು ನೇರವಾಗಿ ಪೊಲೀಸರಿಗೆ ತಿಳಿಸಿ ದೂರು ನೀಡಬೇಕಿತ್ತು. ಅದನ್ನು ಬಿಟ್ಟು ಯಾವುದೇ ಅಧಿಕೃತ ದೂರು ದಾಖಲಿಸದೆ ಕೇವಲ ರಾಜಕೀಯ ದ್ವೇಷಕ್ಕಾಗಿ ಸಾರ್ವಜನಿಕವಾಗಿ ಆರೋಪ ಮಾಡುವುದು ಸಮಾಜದಲ್ಲಿ ಅಶಾಂತಿ ಮೂಡಿಸುವ ತಂತ್ರವಾಗಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಗೋಪಾಲಕೃಷ್ಣರ ವಿರುದ್ಧ ಸುಮೋಟೋ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಬೇಕು ಎಂದರು. ಗೋಪಾಲಕೃಷ್ಣ ನಾಯ್ಕ್ ಅವರು ತಾವು ಚುನಾವಣಾ ಆಕಾಂಕ್ಷಿ ಎಂಬ ಕಾರಣಕ್ಕೆ ಸತೀಶ್ ಸೈಲ್ ಅವರ ಮೇಲೆ ವೈಯಕ್ತಿಕ ದ್ವೇಷ ಸಾಧಿಸುತ್ತಿದ್ದಾರೆ ಎಂಬುದು ಅವರ ಹೇಳಿಕೆಗಳಿಂದ ಸ್ಪಷ್ಟವಾಗುತ್ತಿದೆ. ಸತೀಶ್ ಸೈಲ್ ಅವರು ಶಾಂತ ಸ್ವಭಾವದ ವ್ಯಕ್ತಿಯಾಗಿದ್ದು ವೈಯಕ್ತಿಕ ಕೇಸ್ ಅವರ ಮೇಲೆ ಇರಬಹುದು. ಅವರ ಮೇಲೆ ಯಾವುದೇ ರೌಡಿಸಂ ಪ್ರಕರಣಗಳಿಲ್ಲ ಎಂದು ತಿರುಗೇಟು ನೀಡಿದರು. ಗೋಪಾಲಕೃಷ್ಣ ಅವರ ಇಂತಹ ಭಾವನಾತ್ಮಕ ಹೇಳಿಕೆಗಳು ಸತೀಶ್ ಸೈಲ್ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವುದಲ್ಲದೆ ಕಾಂಗ್ರೆಸ್ ಪಕ್ಷದ ವರ್ಚಸ್ಸಿಗೂ ಹಾನಿ ಉಂಟು ಮಾಡುತ್ತಿದೆ. ಟೋಲ್ ವಿಚಾರದಲ್ಲಿ ನಡೆದ ಗಲಾಟೆಯಲ್ಲೂ ಗೋಪಾಲಕೃಷ್ಣ ಅವರ ಸೈಲ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿ ಸತೀಶ್ ಸೈಲ್ಗೆ ಮತ ಹಾಕಿಲ್ಲ ಎಂದು ನೇರವಾಗಿ ಹೇಳಿದ್ದಾರೆ. ಇದು ಅವರಲ್ಲಿರುವ ಹಳೆಯ ದ್ವೇಷವನ್ನು ಎತ್ತಿ ತೋರಿಸುತ್ತದೆ ಎಂದರು. ಪೊಲೀಸರು ಗೋಪಾಲಕೃಷ್ಣ ನಾಯಕ್ ಹತ್ತಿರ ಲಿಖಿತ ದೂರು ಪಡೆದು ತನಿಖೆ ಮಾಡಲಿ. ಈ ವಿಷಯದಲ್ಲಿ ಸತೀಶ್ ಸೈಲ್ ಅವರ ವಿರುದ್ಧ ಸಾಕ್ಷ್ಯ ಇದ್ದರೆ ಅವರ ಮೇಲೂ ಪೊಲೀಸರು ಎಫ್ಐಆರ್ ಹಾಕಲಿ ಎಂದು ಶೆಟ್ಟಿ ಸವಾಲು ಹಾಕಿದರು. ಇಲ್ಲದ ಪಕ್ಷದಲ್ಲಿ ಗೋಪಾಲಕೃಷ್ಣ ನಾಯಕ್ ವಿರುದ್ಧ ಕಾನೂನು ಕ್ರಮ ಆಗಲೇಬೇಕು ಎಂದರು. ಗೋಪಾಲಕೃಷ್ಣ ನಾಯಕರು ಕೂಡ ಪತ್ರಿಕಾ ಮಿತ್ರರೊಡನೆ ಮಾತಾಡಿ ಅವರ ಅನಿಸಿಕೆ ಹೇಳಿದ್ದಾರೆ. ಇದು ನಮ್ಮ ಕ್ಷೇತ್ರದ ಅದು ಎಲ್ಲ ಜನರದ್ದು ಮನಸ್ಸಿನಲ್ಲಿ ಒಂದು ರೀತಿಯ ದ್ವಂದ್ವ ಭಾವನೆ ಇದೆ. ಅನಾವಶ್ಯಕವಾಗಿ ಇಲ್ಲಿ ನಮ್ಮ ಕ್ಷೇತ್ರ ಶಾಸಕರಾದ ಸತೀಶ್ ಸೈಲ್ ಹೆಸರನ್ನು ಎಳೆದುಕೊಳ್ಳಲಾಗಿದೆ. ಇದರಿಂದ ಕಾಂಗ್ರೆಸ್ ಪಕ್ಷದ ಹೆಸರು ಹಾಳಾಗ್ತಾ ಇದೆ. ಅದೇ ರೀತಿ ನಮ್ಮ ನಾಯಕ ಶಾಸಕ ಸತೀಶ್ ಸೈಲ್ ಅವರ ಹೆಸರು ಕೂಡ ಹಾಳಾಗ್ತಾ ಇದೆ. ಅದು ವಸ್ತುಸ್ಥಿತಿ ಏನು ಅಂತ ಹೇಳಲಿಕ್ಕೆ, ಏನಾಗಬೇಕು ಅಂತ ಹೇಳಲಿಕ್ಕೆ ನಾವಿಲ್ಲಿ ಇಷ್ಟು ಜನ ಸೇರಿದ್ದೇವೆ. ಇತ್ತೀಚೆಗೆ ಗೋಪಾಲಕೃಷ್ಣ ನಾಯಕರು ಕಾರವಾರದಲ್ಲಿ ತಮ್ಮೊಡನೆ ಪತ್ರಿಕಾ ಮಿತ್ರರೊಡನೆ ಮಾತಾಡ್ತಾ ನನ್ನ ಹತ್ಯೆ ಯತ್ನಕ್ಕೆ ಸುಪಾರಿ ಕೊಟ್ಟವರಿಗೆ ಸತೀಶ್ ಸೈಲ್ ಶಾಸಕ ಸತೀಶ್ ಸೈಲ್ ಬೆಂಬಲ ಇದೆ. ನನಗೆ ನಾನು ಎಗ್ರಿಮೆಂಟ್ ಪಡಿಸೋದಾದ್ರೆ ನನಗೇನಾದರೂ ಅನ್ಯಾಯ ಆದರೆ ನಾನು ರೈಟಿಂಗ್ ನಲ್ಲಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬೇಕು. ಗೋಪಾಲಕೃಷ್ಣ ನಾಯ್ಕರು ಅವರು ಪೀಡಿತ ವ್ಯಕ್ತಿ, ಎಗ್ರಿಮೆಂಟ್ ಪರ್ಸನ್, ಅವರ ಮೇಲೆ ಹಲ್ಲೆ, ಮಾರಣಾಂತಿಕ ಹಲ್ಲೆ ಆಗಿದೆ. ಹಲ್ಲೆ ಮಾತ್ರ ಅಲ್ಲ, ಅದು ಕೊಲೆ ಯತ್ನ, ಮಾರಣಾಂತಿಕ ಹಲ್ಲೆ ಆಗಿದೆ. ಈ ಕುರಿತು ಅವರಿಗೆ ಯಾರ ಮೇಲೆ ಸಂಶಯ ಇದೆ, ಇದು ನ್ಯಾಚುರಲ್ ಕೋರ್ಸ್ ನಲ್ಲಿ ಅವರು ಪೊಲೀಸರಿಗೆ ತಿಳಿಸಿ ಹತ್ಯೆ ಮಾಡಿದವರ
ಸುಪ್ರೀಂ ಕೋರ್ಟ್ ಅವರೊಡನೆ ಇವರಿಗೆ ಸಂಪರ್ಕ ಇದೆ ಅಂತ ಹೇಳುವುದು ಅದು ತಪ್ಪು. ಅದಕ್ಕೆ ಪೊಲೀಸರು ಕಾನೂನು ಪ್ರಕಾರ ಸುಮೋಟೋ ಆಕ್ಷನ್ ತಗೊಳ್ಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ಸಾಕ್ಷಿ ಇಲ್ಲದಿದ್ದರೆ ಸೆಕ್ಷನ್ 409, ಸೆಕ್ಷನ್ 182, ಸೆಕ್ಷನ್ 500 ಈ ಪ್ರಕಾರ ಸುಮ್ಮನೆ ಏನೋ ಸಾಕ್ಷಿ ಏನೋ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡದೆ ಅಥವಾ ಅದರಲ್ಲಿ ಯಾವುದೇ ರೀತಿಯ ಒಂದು ಸಾಕ್ಷಿ ಇಲ್ಲದಿದ್ದರೆ ಪೊಲೀಸರು ಸುಮೋಟೋ ಆಕ್ಷನ್ ಈ ರೀತಿ ಪೀಡಿತ ವ್ಯಕ್ತಿ ಅಥವಾ ಎಗ್ರೀಡ್ ಪರ್ಸನ್ ಅವರ ಮೇಲೆ ಆಕ್ಷನ್ ತಗೊಳ್ಬೇಕಾಗ್ತದೆ. ಸಮಾಜ ಉದ್ವೇಗದಿಂದ ಸಮಾಜದಲ್ಲಿ ಒಂದು ಅಶಾಂತಿ ಉಂಟಾದರೆ ಅದಕ್ಕೆ ಕಾರಣ ಈ ಸುಮ್ಮನೆ ಉದ್ವೇಗದ ರೀತಿಯಲ್ಲಿ ಮಾತಾಡಿ ಸಾಮಾಜಿಕವಾಗಿ ಬಹಿರಂಗವಾಗಿ ಪತ್ರಿಕಾ ಪ್ರಕಟಣೆ ಸಾಕ್ಷಿ ಇಲ್ಲದೆ ಅಥವಾ ಪೊಲೀಸರಿಗೆ ತಿಳಿಸದೆ ಕೊಟ್ಟರೆ ಪೊಲೀಸರು ಸುಮೋಟೋ ಆಕ್ಷನ್ ತಗೊಂಡು ಈ ರೀತಿಯ ಒಂದು ಈ ಪೀಡಿತ ವ್ಯಕ್ತಿ ಅಥವಾ ಎಗ್ರೀಡ್ ಪರ್ಸನ್ ಅವರ ಮೇಲೆ ಸ್ವತಃ ಸುಮೋಟೋವಾಗಿ FIR ದಾಖಲಿಸಬೇಕು ಅಂತ ಹೇಳ್ತಾರೆ. ಮನಸ್ಸಿಗೆ ಹರ್ಟ್ ಆಗಿದೆ, ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಮನಸ್ಸಿಗೆ ಹರ್ಟ್ ಆಗಿದೆ. ನಾನು ಚುನಾವಣೆಗೆ ನಿಲ್ಲುವ ವ್ಯಕ್ತಿ, ನನಗೂ ಸತೀಶ್ ಸೈನಿಗೂ ರಾಜಕೀಯ ದೇಶ ಇದೆ. ಇದರ ಮೋಟಿವ್ ಏನು, ಅದರ ಬೆನಿಫಿಷಿಯರ್ ಏನು ಎಲ್ಲವೂ ಕ್ಲಿಯರ್ ಆಗಿದೆ. ಸತೀಶ್ ಸೈನಿ ರಾಜಕೀಯ ದೇಶ, ಒಬ್ಬ ಇನ್ನು ಚುನಾವಣೆಗೆ ನಿಲ್ತಾರೆ, ಅವರೇ ಹೇಳ್ತಾರೆ ಮೋಟಿವ್ ಆದರೆ ಅದರ ಪ್ರಯೋಜನವೂ ಸದಸ್ಯರಿಗೆ ಏನಾದರೂ ಘಟನೆ ನಡೆದು ಹೋಗಿದೆ. ಈ ಭಾವನೆಯಿಂದ ಜನ ಮಾತಾಡ್ತಾ ಇದ್ದಾರೆ. ಒಂದು ವೇಳೆ ಕಂಪ್ಲೇಂಟ್ ತಗೊಳ್ಳದೇ ಇದ್ರೆ ಏನವರು ಪೇಪರ್ನಲ್ಲಿ ಮೊನ್ನೆ ಹೇಳಿದ್ದಾರೆ, ಪತ್ರಿಕೆಯವರಿಗೆ ಹೇಳಿದ್ದಾರೆ, ಅದನ್ನು ಅವರು ಪೊಲೀಸರು ಬರೆದು ಅವರ ಕಂಪ್ಲೇಂಟ್ ತಗೊಳ್ಬೇಕು, ತನಿಖೆ ಮಾಡಬೇಕು. ಸತೀಶ್ ಸೈನಿ ನಮ್ಮ ಶಾಸಕರು ಇದರಲ್ಲಿ ಆ ಸತ್ಯ ಮಾಡಲಿಕ್ಕೆ ಸುಪಾರಿ ಕೊಟ್ಟವರೊಟ್ಟಿಗೆ ಸತೀಶ್ ಸೈನಿ ಅವರ ಪಾತ್ರ ಅಥವಾ ಅವರಿಗೆ ಬೆಂಬಲ ಇದೆ ಅಂತ ಪೊಲೀಸರಿಗೆ ಗೊತ್ತಾದ್ರೆ ನಾನು ಗಂಟಾ ಘೋಷವಾಗಿ ಹೇಳ್ತೇನೆ, ಸತೀಶ್ ಸೈನಿ ಮೇಲೆ FIR ಹಾಕಿ, ಶಾಸಕ ಸತೀಶ್ ಸೈನಿ ಮೇಲೆ FIR ಹಾಕಿ. ಇಲ್ಲದಿದ್ದರೆ ಭಾವನಾತ್ಮಕವಾಗಿ ಹೇಳಿ ಸಮಾಜದಲ್ಲಿ ಗೊಂದಲ ಉಂಟು ಮಾಡಿ ಚುನಾವಣೆಗೆ ಇದರ ಲಾಭ ಪಡ್ಕೊಳ್ಳಿಕ್ಕೆ ಗೋಪಾಲಕೃಷ್ಣ ನಾಯಕರು ಪ್ರಯತ್ನ ಪಡ್ತಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಪೀಡಿತ ವ್ಯಕ್ತಿ ಹೇಳಿದ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸರ್. ಆದ್ದರಿಂದ ಈ ಮ್ಯಾಟರ್ ನಾವು ಪಕ್ಷದ ಲೆವೆಲ್ ಮುಟ್ಟಿಸ್ತೇವೆ. ಅವರು ರೌಡಿಸಂ ತೋರಿಸಿದ್ದು ಎಲ್ಲಿಯೂ ಇಲ್ಲ, ಅವರ ಮೇಲೆ FIR ಆದದ್ದು ಇಲ್ಲೇ ಇಲ್ಲ. ಅವರ ಮೇಲೆ ವೈಯಕ್ತಿಕ ಬಿಸಿನೆಸ್ ವಿಷಯದಲ್ಲಿ ಕೇಸ್ ಆಗಿದ್ದು, FIR ಆಗಿದ್ದು, ಅದು ಅವರ ವೈಯಕ್ತಿಕ ವಿಷಯ. ಅವರೊಡನೆ ನಮಗೆ ಭಿನ್ನಾಭಿಪ್ರಾಯ ಇರ್ಬೋದು, ಆದರೆ ದ್ವೇಷ ಅಂತ ರಾಜಕೀಯದಲ್ಲಿ ಇಲ್ಲವೇ ಇಲ್ಲ. ನೀವು ಕೇಳಿದ ಆ ಮಾತಿನಲ್ಲಿ ಅರ್ಥ ಕೂಡ ಇದೆ, ಸತ್ಯ. ನೀವು ಕೇಳಿದ ಮಾತಿನಲ್ಲಿ ಅರ್ಥ ಕೂಡ ಇದೆ, ಸತ್ಯ. ಗೊತ್ತಿಲ್ಲ ನನಗೆ. ಇದಕ್ಕೆ ಸತ್ಯವಾದಂತ ಪೊಲೀಸರು ಹುಡುಕಬೇಕು. 1 ಮಿನಿಟ್, ಸತ್ಯವಾದಂತ 1 ಮಿನಿಟ್ ಪೊಲೀಸರು ಹುಡುಕಬೇಕು. ಅದಕ್ಕೆ ಆದ್ರೆ ಒಂದು ಮಾತ್ರ ಸತ್ಯ. ಇದರಿಂದ ಸಮಾಜದಲ್ಲಿ ಸತೀಶ್ ಸೈನಿ ಒಂದು ಕ್ರಿಮಿನಲ್ ಇಮೇಜ್ ಸತೀಶ್ ಸೈನಿ ಕ್ರಿಯೇಟ್ ಆಗ್ತದೆ. ಆ ಕ್ರಿಮಿನಲ್ ಇಮೇಜ್ ಕ್ರಿಯೇಟ್ ಆದದ್ದು ಮುಂದಿನ ಚುನಾವಣೆಯಲ್ಲಿ ಅವರ ಸೀಟಿಗೂ ಕಂಟಕ ಬರುವ ಸಾಧ್ಯತೆ ಇದೆ. ಅದು ಒಂದು ಸಮಾಜದಲ್ಲಿ ಕುಟುಂಬದವರು ಸಹ ನಮ್ಮ ಕುಟುಂಬ ಇದರಲ್ಲಿ ಭಾಗಿಯಾಗಿಲ್ಲ ಅಂತ ಸ್ವೀಕರಿಸಿದರು. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿ ಗಾಂವ್ಕರ್ ಮಾತನಾಡಿ, ಮಯೂರ್ ನಾಯಕ್ ಅವರ ಕುಟುಂಬದವರು ಹೇಳಿಕೆ ನೀಡಿದ್ದು ಈ ಪ್ರಕರಣಕ್ಕೆ ನಮಗೂ ಯಾವುದೇ ಸಂಬಂಧವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಎಂದರು. ಮಾಜಿ ಬ್ಲಾಕ್ ಅಧ್ಯಕ್ಷ ಸಮೀರ್ ನಾಯ್ಕ್ ಮಾತನಾಡಿ, ಗೋಪಾಲಕೃಷ್ಣ ಅವರು ಊಹಾಪೋಹಗಳನ್ನು ಹರಡುತ್ತಿರುವುದು ದುರದೃಷ್ಟಕರ. ಈ ಹಿಂದೆ ಶಿರೂರಿಗೆ ಮುಖ್ಯಮಂತ್ರಿಗಳು ಭೇಟಿ ನೀಡಿದ್ದಾಗಲೂ ಶಿಷ್ಟಾಚಾರ ಉಲ್ಲಂಘಿಸಿ ಸೈಲ್ ಅವರ ಅನುಪಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳನ್ನು ತಮ್ಮ ಮನೆಗೆ ಕರೆದೊಯ್ದು ರಾಜಕೀಯ ಲಾಭಕ್ಕೆ ಯತ್ನಿಸಿದ್ದರು ಎಂದು ಸಮೀರ್ ನೆನಪಿಸಿದ್ದಾರೆ. ಗೋಪಾಲಕೃಷ್ಣ ಅವರು ತಮ್ಮ ಹೇಳಿಕೆಯನ್ನು ಕೂಡಲೇ ಹಿಂಪಡೆಯಬೇಕು, ಇಲ್ಲದಿದ್ದರೆ ಪೊಲೀಸರು ಅವರ ಸುಳ್ಳು ಆರೋಪಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬುದು ಕಾರ್ಯಕರ್ತರ ಆಗ್ರಹವಾಗಿದೆ ಎಂದರು. ಹಾಗೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದ ಮಾಹಿತಿಗೆ
ಗೋಪಾಲಕೃಷ್ಣ ಅವರು ಉನ್ನತ ಅಧಿಕಾರಿಗಳಿಂದ ಈ ಪ್ರಕರಣ ಸತೀಶ್ ಸೈಲ್ ಮೇಲೆ ಹಾಕಿ ಎಫ್ಐಆರ್ ಮಾಡಿ ಅವರ ಬೇಲ್ ಕ್ಯಾನ್ಸಲ್ ಮಾಡಿ ಶಾಸಕ ಸ್ಥಾನಕ್ಕೆ ಕುತ್ತು ತಂದು ತಾವೇ ಈ ಏತಕ್ಕೆ ಪ್ರತಿನಿಧಿಸುತ್ತಿರುವುದು ಆರೋಪ ಹೇಳಿ ಬಂದ ಹಿನ್ನೆಲೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ವಕ್ತಾರರಾದ ಶಂಭು ಶೆಟ್ಟಿ ಈ ವಿಷಯ ಅಲ್ಲಗಳಿಸುವಂತಿಲ್ಲ ಎಂದು ಪರೋಕ್ಷವಾಗಿ ಒಪ್ಪಿಕೊಂಡರು. ಈ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷ ಅರವಿಂದ್ ಕಲ್ಗುಟ್ಕರ್, ಕೃಷ್ಣ ಮೇಥಾ, ಸೀಮಾ ಪಾಟೀಲ್, ಜ್ಯೋತಿ, ದೀಪಕ್ ವರ್ಣೇಕರ್, ದಿಲ್ಮಾದ್, ಸಿದ್ಧಾರ್ಥ್ ಇತರರು ಬೆಂಬಲ ನೀಡಿರುವಂತಹ ಒಂದು ಹೇಳಿಕೆ ನೀಡಿದರೆ ಅದನ್ನು ನಾನು ಹಾಗೂ ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಅದನ್ನು ಖಂಡಿಸ್ತಾ ಇದ್ದೇವೆ. ನಾವು ಪಾರಾತ್ಮ ಕಮಿಟಿಯವರು ಇದನ್ನು ಖಂಡಿಸುತ್ತೇವೆ.